2023ಕ್ಕೆ ಗುಡ್ ಬೈ ಹೇಳಿ 2024ನ್ನ ವೆಲ್ಕಮ್ ಮಾಡಿಕೊಳ್ಳಲು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರಿನ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳು, ಪಬ್ಗಳು ಜಗಮಗಿಸುತ್ತಿವೆ. ನಾವೀಗ ಮೈಸೂರಿನ ಹುಣಸೂರು ರಸ್ತೆಯ ಪೆಗ್ಸ್ ಅಂಡ್ ಕೇಕ್ಸ್ ಪಬ್ನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳವನ್ನು, ಅಂದರೆ ಸಂಪೂರ್ಣವಾಗಿ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇದೆ. ಹೊಸ ವರ್ಷ ಬಂತಂತ ಹೇಳಿದ್ರೆ ಆ ಒಂದು ಸಡಗರ ಸಂಭ್ರಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮುಗಿಲು ಮುಟ್ತದೆ. ಈ ಬಾರಿ ಬಹುತೇಕ ಎಲ್ಲ ಹೋಟೆಲ್ಗಳಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ಅಂದರೆ ಬರುವಂತಹ ಗ್ರಾಹಕರಿಗೆ ಒಂದು ಉತ್ತಮವಾದಂತಹ ಮನರಂಜನೆ ನೀಡಬೇಕು, ಒಂದು ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಹೋಟೆಲ್ಗಳಲ್ಲೂ ಸಹ ಈ ರೀತಿ ದೀಪಾಲಂಕಾರವನ್ನು ಮಾಡಿಕೊಳ್ಳಲಾಗಿದೆ. ಗ್ರಾಹಕರಿಗೆ ಹೊಸ ವರ್ಷವನ್ನು ಒಂದು ಅದ್ಧೂರಿಯಾಗಿ ಬರಮಾಡಿಕೊಳ್ಬೇಕು, ಆ ಉದ್ದೇಶದಿಂದ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಒಳಭಾಗದ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಪ್ರಮುಖವಾಗಿ ಹೊಸ ವರ್ಷ ಆಚರಣೆ ಮತ್ತು ಏನು ಇಯರ್ ಎಂಡ್ ಇರ್ತದೆ, ಇದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ಫ್ಯಾಮಿಲಿ ಕ್ರೌಡ್ ಬರ್ತಾರೆ. ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಒಂದು ಸೆಲ್ಫಿ ಝೋನ್ ಇರ್ಬೋದು, ಮತ್ತು ಇಲ್ಲಿ ಬೇಕಾದಂತಹ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಕುಟುಂಬದವರು ಬಂದು ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದಂತೆ ಈ ಒಂದು ಪಾರ್ಟಿಯಲ್ಲಿ ಭಾಗವಹಿಸಬೇಕು ಅನ್ನೋ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಉದ್ದೇಶಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಹೊರಾಂಗಣ. ಆದರೆ ಇನ್ನು ಒಳಭಾಗದಲ್ಲಿ ಡ್ಯಾನ್ಸ್ ಫ್ಲೋರನ್ನು ಸಹ ಮಾಡಲಾಗಿದೆ. ಸೊ ಡ್ಯಾನ್ಸ್ ಫ್ಲೋರ್ನಲ್ಲಿ ಪ್ರಮುಖವಾಗಿ ಈ ಒಂದು ಏನು ಪೆಗ್ಸ್ ಆ್ಯಂಡ್ ಕೇಕ್ಸ್ನಲ್ಲಿ ವಿಶೇಷವಾದಂತಹ ಲೇಸರ್ ಲೈಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಆ ಒಂದು ಏನು ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ನ ತಕ್ಕಂತೆ ಒಂದು ಡ್ಯಾನ್ಸನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಆ ಲೇಸರ್ನ ಲೈಟ್ಗಳು. ಸೊ ಆ ಲೇಸರ್ ಲೈಟ್ಗಳಿದೆ, ಆ ಲೇಸರ್ ಲೈಟ್ಗಳು ಸಹ ಮ್ಯೂಸಿಕ್ಗೆ ತಕ್ಕಂತೆ ಒಂದು ಡ್ಯಾನ್ಸ್ ಮಾಡುವಂಥ ಕೆಲಸ ಆಗ್ತದೆ. ಇದು ಖಂಡಿತವಾಗಿಯೂ ಅಂದರೆ ಆ ಒಂದು ಡ್ಯಾನ್ಸ್ ಮೂಡನ್ನು ಮತ್ತಷ್ಟು ಹೆಚ್ಚಿಸ್ತದೆ. ಹೀಗಾಗಿ ಏನು ಹೊಸ ವರ್ಷಾಚರಣೆ ಇದೆ ಮತ್ತು ಈ ಒಂದು 2023ಕ್ಕೆ ಗುಡ್ ಬೈಯನ್ನು ಹೇಳುವಂಥ ಕೆಲಸ ಆಗ್ತಾ ಇದೆ. ಸೊ ಅದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಪೆಗ್ಸ್ ಆ್ಯಂಡ್ ಕೇಕ್ಸ್ನಲ್ಲಿ ಮಾಡಲಾಗಿದೆ. ಅದರ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ 2023ಕ್ಕೆ ಗುಡ್ ಬೈ ಹೇಳಿ 2024ನ ವೆಲ್ಕಮ್ ಮಾಡ್ಕೋತಾ ಇದ್ದೀರಾ, ಯಾವ ರೀತಿ ಸಿದ್ಧತೆ ಆಗಿದೆ ಸರ್? ಸರ್, ಸಿದ್ಧತೆ ಆಲ್ರೆಡಿ ನೀವೇ ನೋಡ್ತಿದ್ದೀರಾ. ಆಲ್ರೆಡಿ ಇವತ್ತೊಂದು ಲೈಟಿಂಗ್ ಸಿದ್ಧತೆಗಳೆಲ್ಲ ಇಲ್ಲೇ ಲೈವ್ ಆಗಿ ನಿಮ್ಗೆ ಕಾಣಿಸ್ತಾ ಇದೆ. ನಾಳೆಗೆ ನಾವು 2 ಕಡೆ ಬೊಫೆ ಹಾಕ್ತಿದ್ದೀವಿ ಸರ್. 2 ಕಡೆ ಡಿ ಜೆ ಕೌಂಟರ್ ಇರ್ತದೆ. ಒಂದು ಯಂಗ್ಸ್ಟರು ಮತ್ತು ಇನ್ನೊಂದು ಓಲ್ಡ್ ಪೀಪಲ್ ಮತ್ತು ಇನ್ನು ಫ್ಯಾಮಿಲಿ ಕಪಲ್ಸ್ಗಳೆಲ್ಲ ಬರ್ತಾರೆ. ಅಂಥವ್ರಿಗೂ ಒಂದು ಕಡೆ ಬೊಫೆ, ಅವ್ರಿಗೊಂದು ಪ್ರೀಮಿಯಂ ಟಿಕೆಟ್ಸ್ ಅಂದ್ಬಿಟ್ಟು ಅದು ಆಲ್ಮೋಸ್ಟ್ ಈಗ ಟಿಕೆಟ್ಸಲ್ಲೂ ನಮ್ಮಲ್ಲೆಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಈಗ ಡ್ಯಾನ್ಸ್ ಫ್ಲೋರನ್ನು ಯಾವ ರೀತಿ ಮಾಡಿದರೆ ಮತ್ತು ಲೇಸರ್ ಶೋ ಹೊಸದಾಗಿ ನೋಡ್ತಾ ಇದ್ದೀವಿ, ಏನಿದು ಕಾನ್ಸೆಪ್ಟ್ ಅಂತ? ಸರ್, ಲೇಸರ್ ಶೋ ಅಂದರೆ ಈಗ ಆಲ್ರೆಡಿ ಅಂದರೆ ಈಗ ನೀವೇನು ಲೈವಲ್ಲಿ ನೋಡ್ತಿದ್ದೀರಲ್ಲ ಸರ್, ವಿತ್ ಮ್ಯೂಸಿಕಲ್ಲಿ, ಲೌಡ್ ಮ್ಯೂಸಿಕಲ್ಲಿ, ಆ ಡ್ಯಾನ್ಸ್ ಫ್ಲೋರಲ್ಲಿ ಎಂಟ್ರಿ ಕೊಡೋದೇ ಒಂಥರ ಬೇರೆ ಒಂದು ಮಜಾ ಸರ್. ಅದರಲ್ಲಿ ಅಂದರೆ ಅದೊಂಥರ ನಿಮಗೆ ಆಫ್ ಆ್ಯಂಡ್ ಆನ್ ಲೆಕ್ಕದಲ್ಲಿ ಇರ್ತದೆ. ಅದೊಂಥರ ಇನ್ನೂ ಒಂಥರ ಬೂಸ್ಟ್ ಮಾಡುತ್ತೆ ಸರ್ ನಿಮ್ಮ ಡ್ಯಾನ್ಸ್ ಆಡ್ಬೇಕಾರೆಲ್ಲ. ಅದೊಂಥರ ಆ ರೀತಿ ಇರುತ್ತೆ. ಅದೊಂಥರ ವಿತ್ ನಾಳೆ ಅಂದರೆ ಆಫ್ಟರ್ 12 o'clock ಮೇಲೆ ಕ್ರ್ಯಾಕರ್ಸ್ ಬಸ್ಟಿಂಗ್ ಎಲ್ಲ ಆಗುತ್ತೆ. ನಮ್ಮಲ್ಲಿ ಓಪನ್ ಲಾನ್ ಇದೆ. ಅಲ್ಲೇ ನೀವು ಆನ್ ದ ಟೇಬಲ್, ಅಂದರೆ ನೀವು ಮನೇಲಿ ಮಾಡೋದಕ್ಕಿಂತ ಇದೊಂಥರ ವಿಭಿನ್ನವಾಗಿರುತ್ತೆ ಸರ್. ಮನೇಲಾದರೆ ಜಸ್ಟ್ ಅದೊಂಥರ ಈಗ ಇಲ್ಲಾದರೆ ನಿಮಗೆ ಹೋಮ್ಲಿ ಅಟ್ಮಾಸ್ಫಿಯರ್ ಸಿಗುತ್ತೆ. ಎಂಟೈರ್ ಲೈಕ್ ನಿಮಗೆ ಹೋಟ್ಲ್ ಅಟ್ಮಾಸ್ಫಿಯರಲ್ಲಿ ಇರೋಂಥ ಎಲ್ಲ ಫುಡ್ ಆಗಲಿ, ಅನ್ಲಿಮಿಟೆಡ್ ಲಿಕ್ಕರ್ಸ್ ಆಗಲಿ, ವಿತ್ ಈ ಥರ ಕ್ರ್ಯಾಕರ್ಸ್ ಆಗಲಿ, ಡಿ ಜೆ ಆಗಲಿ, ಈ ಥರ ಲೇಸರ್ ಲೈಟಿಂಗ್ ಜೊತೆಗೆ ಇದೊಂದು ಹೊಸ ಅನುಭವ ಸರ್ ಇದರಲ್ಲಿ. ಇದು ಹೋಟೆಲ್ ಮ್ಯಾನೇಜರ್ನ ಮಾತು. ಪಬ್ನಲ್ಲಿ ಎಲ್ಲ ರೀತಿಯಾದಂಥ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ, ಮನೆಯಲ್ಲಿ ಸಿಗುವಂಥ ವಾತಾವರಣ ಸೃಷ್ಟಿಸಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಎಲ್ಲರೂ ಸಹ ಬನ್ನಿ ಹೊಸ ವರ್ಷವನ್ನು ಆಚರಣೆ ಮಾಡಿ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.